ಒಂದು ರೋಚಕ ಮ್ಯಾಚ್ ಅಂತೂ ಸ್ಟಾರ್ಟ್ ಮಾಡಾಗಿದೆ, ಸೆಲೆಕ್ಟ್ ಮಾಡಾಗಿದೆ. ಎಲ್ಲಿ ಯಾವ ಜಾಗದಲ್ಲಿ ಯಾರೊಟ್ಟಿಗೆ ನಮ್ಮ RCB ಫಸ್ಟ್ ಮ್ಯಾಚ್ ಉದ್ಘಾಟನಾ ಸಮಾರಂಭದಲ್ಲಿ ಈ ಒಂದು ಮೇ 22 ನಡೀತಾ ಇದೆ ಅಂತ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನೋಡೋಣ. RCB ಫ್ಯಾನ್ಸ್ಗಂತೂ ಸಿಕ್ಕಾಪಟ್ಟೆ ಡಬಲ್ ಧಮಾಕ ಖುಷಿ. ಏನಪ್ಪಾ ಅಂತ ಹೇಳಿದ್ರೆ ಇನ್ನೇನು WPL 2025 ಫಸ್ಟ್ ಮ್ಯಾಚ್ ಅಂತೂ ಸ್ಟಾರ್ಟ್ ಆಗಾಯ್ತು, ಇವತ್ತೇ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಿದ್ರೆ ಮೆನ್ಸ್ ಯಾವಾಗಪ್ಪ, IPL ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತು. ಆದ್ರೆ ಯಾವ ಮ್ಯಾಚ್ ಯಾರೊಂದಿಗೆ ನಡೆಯುತ್ತೆ, ಉದ್ಘಾಟನಾ ಸಮಾರಂಭ ಎಲ್ಲಿ ನಡೆಯುತ್ತೆ, ಆ ಒಂದು ಫಸ್ಟ್ ಮ್ಯಾಚ್ ಯಾರೊಟ್ಟಿಗೆ ನಡೆಯುತ್ತೆ. ಯಾಕಂದ್ರೆ ಫಸ್ಟ್ ಮ್ಯಾಚ್ ತುಂಬಾ ರೋಚಕವಾದ ಮ್ಯಾಚ್. ಆಕ್ಚುಲಿ ಹೇಳ್ಬೇಕಂದ್ರೆ RCB ಮ್ಯಾಚ್ನೇ ಫಸ್ಟ್ ಒಂದು ಪಂದ್ಯ ಆಗಿ ತಗೊಳ್ಳೋದು. ಬಟ್ ಅವರೊಟ್ಟಿಗೆ ಯಾರು ಆಡ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಿದ್ರೆ ಪ್ರತಿಯೊಂದು ಡೀಟೇಲ್ಸ್ 100% ಕನ್ಫರ್ಮ್ ಆಗಿದೆ. ಆ ಒಂದು 100% ಕನ್ಫರ್ಮೇಶನ್ ಇರೋ ಡೀಟೇಲ್ಸ್ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗಿದ್ರೆ ಆಲ್ರೆಡಿ ನಿಮ್ಮೆಲ್ರಿಗೂ ಗೊತ್ತು, ಇದೇ ಮಂತ್ ಫೆಬ್ರವರಿ 19ನೇ ತಾರೀಕಿಂದ ಚಾಂಪಿಯನ್ಸ್ ಟ್ರೋಫಿ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಇದು ಸಿಕ್ಕಾಪಟ್ಟೆ ಖುಷಿ ಕೊಡುವಂತಹ ವಿಷಯ. ಇದ್ರ ಹಿನ್ನೆಲೆಯಲ್ಲೇ ಮಾರ್ಚ್ ಎಂಡಿಂಗ್ ಅಂದ್ರೆ ಮಾರ್ಚ್ ಮಧ್ಯಂತರದಿಂದ ಏನು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರಲ್ವಾ, ಸೊ ಇದು IPL ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಆದರೆ ಇವಾಗ ಕನ್ಫರ್ಮೇಶನ್ ಕೂಡ ಆಗಿದೆ. ಮಾರ್ಚ್ 22ರಂದು 4 ಮ್ಯಾಚ್ ಅಂದ್ರೆ ವೀಕೆಂಡ್ ಅಲ್ಲಿ ಮ್ಯಾಚ್ಗಳು ಬರ್ತಾ ಇದೆ, 2 ಮ್ಯಾಚ್ಗಳು. ಸೊ ಮೊದಲನೇ ಮ್ಯಾಚ್ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಹೊಸ ಕ್ಯಾಪ್ಟನ್ ರಜತ್ ಪಟಿದಾರ್ ಅವರು ಮುನ್ನುಗ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಮ್ಯಾಚ್ ಕ್ಯಾಪ್ಟನ್ಸಿಯಲ್ಲಿ ನಡೆಯುತ್ತೆ. ಸೊ ಹಾಗಿದ್ರೆ ಯಾರೊಟ್ಟಿಗೆ ನಡೆಯುತ್ತೆ ಅಂತ ಹೇಳಿದ್ರೆ KKR ನೊಟ್ಟಿಗೆ ನಡೆಯುತ್ತೆ. ಸೊ ಫಸ್ಟ್ ಮ್ಯಾಚ್ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಬೆಂಗಳೂರು ಅಂದ್ರೆ RCB ವರ್ಸಸ್ KKR ಮ್ಯಾಚ್ ಫಸ್ಟ್ ಮ್ಯಾಚ್ ಆಗಿರುತ್ತೆ. ಸೆಕೆಂಡ್ ಯಾರಪ್ಪ ಅಂತ ಹೇಳಿದ್ರೆ ಸೊ ಸನ್ರೈಸ್ ಹೈದರಾಬಾದ್ ಸನ್ರೈಸ್ ವರ್ಸಸ್ ಇವರು ರಾಜಸ್ಥಾನ್ ರಾಯಲ್ಸ್ ಇವ್ರ ಮಧ್ಯೆ ನಡೆಯುತ್ತೆ. ಸೊ ಸೆಕೆಂಡ್ ಮ್ಯಾಚ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಫಸ್ಟ್ ಮ್ಯಾಚ್ ಅಂತೂ ಆಕ್ಚುಲಿ RCB ಅಂದ್ರೆ ಹೇಳಿ ಕೇಳಿ ಸಿಕ್ಕಾಪಟ್ಟೆ ಕ್ರೇಜ್ ಹೊಂದಿರೋದು. ಸೊ KKR ಅಂದ್ರೆ ಸ್ವಲ್ಪ ಎಲ್ರಿಗೂ ಈಗಾಗಲೇ ಕೊಹ್ಲಿ ಮತ್ತೆ ಇವರು ಗೌತಮ್ ಗಂಭೀರ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ. ಸೊ ಇನ್ನ ಆ ಒಂದು ಹಿಗ್ಗಾಮುಗಿ ಏನು ಮುಖಾಮುಖಿ ಅದೆಲ್ಲ ಆ ಥರ ಎಲ್ಲ ಇರಲ್ಲ ಅಂತ ಅನ್ಕೊಳ್ತೀನಿ. ಬಟ್ ಏನೇ ಇರಲಿ, ನಮ್ಮ ಫ್ಯಾನ್ಸ್ ಅಂತೂ ಹಳೆಯದಾಗಿ ಏನು ನಡೆದಿತ್ತಲ್ವ ಹಿಂದೆ, ಅದನ್ನ ಯಾವತ್ತೂ ಮರೆಯಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರನೇ KKR ಅಂದ ತಕ್ಷಣ KKR ಗೌತಮ್ ಗಂಭೀರ ಅನ್ನೋ ತರ ಠಕ್ ಅಂತ ಮೈಂಡಿಗೆ ಬರುತ್ತೆ. ಬಟ್ ಏನೇ ಇರಲಿ, ಸೊ ಇದು ಬಂದು ಎಲ್ಲಿ ನಡೆಯುತ್ತಪ್ಪ ಅಂತ ಹೇಳಿದ್ರೆ ಕೋಲ್ಕತ್ತಾ ಈಡನ್ ಗಾರ್ಡನ್ಸ್ ಅಲ್ಲಿ ನಡೆಯುತ್ತೆ. ಸೊ ಅಲ್ಲೇ ಉದ್ಘಾಟನಾ ಸಮಾರಂಭ ಕೂಡ ನಡೆಯುತ್ತೆ. ಸೊ ಫಸ್ಟ್ ಮ್ಯಾಚ್ ನಮ್ಮ RCB ಯೊಂದಿಗೆ ಸೊ KKR ಓಪನಿಂಗ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ ಫ್ರೆಂಡ್ಸ್, ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾವಂತೂ ನೆನ್ನೆ ಪ್ರೆಸ್ ಮೀಟ್ ಅಲ್ಲಿ ನಮ್ಮ ಬೆಂಗಳೂರು ಟೀಮ್ನ ಕ್ಯಾಪ್ಟನ್ ಯಾರು ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿ ಆಯಿತು. ಆಲ್ರೆಡಿ ಅನೌನ್ಸ್ ಮಾಡಾದ್ಮೇಲೆ ನಮ್ಮ ಕೊಹ್ಲಿ ಅವರು ವಿಶ್ ಮಾಡಿ ಆಯಿತು, ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಕೂಡ ಮಾಡಾಯಿತು. ಸೊ ಅದಾದ್ಮೇಲೆ ನಮ್ಮ RCBಯ ನಿಯತ್ತು ಹೇಗಿದೆ ಅಂತ ಹೇಳಿದ್ರೆ, ಟೀಮ್ ಬಿಟ್ಟೋಗಿ ಆದ್ಮೇಲೂ ಕೂಡ ನಮ್ಮ ಫಾಫ್ ಅವರಾಗಿರ್ಬೋದು, ಚಾಹಲ್ ಅವರಾಗಿರ್ಬೋದು, ಎಷ್ಟೊಂದು ವರ್ಷ ಆಯಿತು ಚಾಹಲ್ ಹೋಗಿ, ಫಾಫ್ ಅವರು ಕ್ಯಾಪ್ಟನ್ಸಿನ ಆಲ್ ದ ಬೆಸ್ಟ್ ಅಂತ ಹೇಳಿದ್ರು. ನನ್ನ ಒಂದು ಕ್ಯಾಪ್ನ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರು. ಸಿಕ್ಕಾಪಟ್ಟೆ ಖುಷಿ ಪಟ್ಟರು ಕೂಡ. ಸೊ ಅವ್ರ ವೈಫ್ ಕೂಡ RCBಯಿಂದ ಅವ್ರನ್ನ ತೆಗೆದಾಗ ಅಂದ್ರೆ RCB ಅವ್ರು ಪಿಕ್ ಮಾಡಲಿಲ್ಲ, ಆ ಟೈಮಲ್ಲಿ ಕೂಡ ಅವ್ರು RCBಗೆ ಥ್ಯಾಂಕ್ಸ್ ಹೇಳಿದ್ರು. ಆ ಲೆವೆಲ್ಗೆ ಲಾಯಲ್ಟಿಯನ್ನ ತೋರಿಸಿದ್ರು. ಸೊ ನೋಡಿದ್ರಲ್ವಾ ಫಾಫ್ ಯಾವ ರೀತಿ ಥ್ಯಾಂಕ್ಸ್ ಹೇಳಿದ್ರು ಅಂತ ಹೇಳ್ಬಿಟ್ಟು. ಸೊ ಅದೇ ಒಂದು ಕ್ಯಾಪ್ಟನ್ಸಿಯಲ್ಲಿ ಸಪೋರ್ಟ್ ಮಾಡಿ ಅಂತ ಕೂಡ ನಮ್ಮ ಕೊಹ್ಲಿ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಸೊ ಅದೇನೇ ಇರಲಿ, ನಮ್ಮ ಸಪೋರ್ಟ್ ಯಾವತ್ತಿದ್ರು RCB. ಹಾಗೆ ನಮ್ಮ ಕೊಹ್ಲಿ ಅಂತ ಬಂದಾಗ ಅವ್ರು ಕ್ಯಾಪ್ಟನ್ ಆಗಲೇಬೇಕು ಅಂತ ಏನಿಲ್ಲ. ಕ್ಯಾಪ್ಟನ್ ಇಲ್ಲದೆ ಇದ್ರೂ ಅವ್ರ ಕಿಂಗ್ಗೆ ಅವ್ರ ಒಂದು ನೇತೃತ್ವದಲ್ಲೇ ನಡೆಯೋದು, ಅದು ಎಲ್ರಿಗೂ ಗೊತ್ತು. ಸೊ ನೋಡಿದ್ರಲ್ವಾ, ಈ ಒಂದು ಅಪ್ಡೇಟ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಹಾಗಿದ್ರೆ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಅಪ್ಡೇಟ್ ಮುಖಾಂತರ. ಅಲ್ಲಿವರೆಗೂ ಎಲ್ರಿಗೂ ತುಂಬ ಧನ್ಯವಾದಗಳು.